ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 48 49ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 48. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಃ. ಇದರ ಅನುವಾದ: ಅಗ್ನಿ ಹೊಗೆಯಿಂದ ಯಾವ ರೀತಿ ಆವೃತವಾಗಿರುತ್ತದೋ ಅದೇ ರೀತಿ ಪ್ರತಿಯೊಂದು ಪ್ರಯತ್ನವೂ ಕೂಡ ಯಾವುದಾದರೂ ಒಂದು ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವಂತಹ ಕರ್ಮವು ದೋಷದಿಂದ ಕೂಡಿದ್ದರೂ ಕೂಡ ಅದನ್ನು ಬಿಡಬಾರದು. ಇದರ ಭಾವಾರ್ಥ: ಬದ್ಧ ಜೀವನದಲ್ಲಿ ಎಲ್ಲ ಕರ್ಮಕ್ಕೂ ಐಹಿಕ ಪ್ರಕೃತಿಯ ಗುಣಗಳ ಕಲ್ಮಶವು ಅಂಟಿಕೊಂಡಿರುತ್ತದೆ. ಬ್ರಾಹ್ಮಣನಾದರೂ ಪ್ರಾಣಿ ಹತ್ಯೆಯಂತಹ ಅಗತ್ಯವಾದ ಕರ್ಮಗಳನ್ನು ಮಾಡಬೇಕಾಗುತ್ತದೆ. ಕ್ಷತ್ರಿಯನು ಎಷ್ಟೇ ಧಾರ್ಮಿಕನಾದರೂ ಶತ್ರುಗಳೊಡನೆ ಹೋರಾಡಬೇಕಾಗುತ್ತದೆ. ಅವನು ಅದನ್ನು ತಪ್ಪಿಸಲಾಗುವುದಿಲ್ಲ. ಹಾಗೆಯೇ ವ್ಯಾಪಾರಿಯು ಎಷ್ಟೇ ಧಾರ್ಮಿಕನಾದರೂ ವ್ಯಾಪಾರ ಕ್ಷೇತ್ರದಲ್ಲುಳಿಯಲು ತನ್ನ ಲಾಭವನ್ನು ಬಚ್ಚಿಡಬೇಕಾಗುತ್ತದೆ ಅಥವಾ ಕೆಲವೊಮ್ಮೆ ಕಾಳಸಂತೆಯಲ್ಲಿ ವ್ಯವಹಾರ ಮಾಡಬೇಕಾಗುತ್ತದೆ. ಇವೆಲ್ಲವೂ ಕೂಡ ಅಗತ್ಯವಾದವು. ಮನುಷ್ಯನು ಅವುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹೀಗೆಯೇ ಶೂದ್ರನು ದುಷ್ಟ ಯಜಮಾನನ ಸೇವೆಯಲ್ಲಿರಬಹುದು. ಯಜಮಾನನು ಮಾಡಬಾರದ ಕೆಲಸವನ್ನು ಮಾಡಬೇಕೆಂದು ಅಪ್ಪಣೆ ಕೊಟ್ಟರೂ ಅವನು ಅದನ್ನು ನಡೆಸಬೇಕು. ಇಂತಹ ದೋಷಗಳಿದ್ದರೂ ಮನುಷ್ಯನು ತನಗೆ ವಿಧಿಸಿದ ಕರ್ತವ್ಯಗಳನ್ನು ಮಾಡಿಕೊಂಡು ಹೋಗಬೇಕು. ಏಕೆಂದರೆ ಅವನ ಸ್ವಭಾವದಿಂದಲೇ ಅವು ಹುಟ್ಟಿಕೊಂಡಿರುತ್ತವೆ. ಇಲ್ಲಿ ಒಂದು ಬಹು ಸೊಗಸಾದ ಉಪಮಾನವನ್ನು ಕೊಡಲಾಗಿದೆ. ಅಗ್ನಿಯು ಪರಿಶುದ್ಧ, ಆದರೂ ಹೊಗೆ ಇರುತ್ತದೆ. ಆದರೆ ಹೊಗೆಯು ಅಗ್ನಿಯನ್ನು ಅಶುದ್ಧ ಮಾಡುವುದಿಲ್ಲ. ಅಗ್ನಿಯಲ್ಲಿ ಹೊಗೆ ಇದ್ದರೂ ಪಂಚಭೂತಗಳಲ್ಲಿ ಅಗ್ನಿಯೇ ಅತ್ಯಂತ ಪರಿಶುದ್ಧ ಎಂದು ಭಾವಿಸಲಾಗಿದೆ. ಕ್ಷತ್ರಿಯನ ವೃತ್ತಿಯನ್ನು ಬಿಟ್ಟು ಬ್ರಾಹ್ಮಣನ ವೃತ್ತಿಯನ್ನು ಆರಿಸಿಕೊಂಡರೆ ಬ್ರಾಹ್ಮಣನ ವೃತ್ತಿಯಲ್ಲಿ ಅಸಂತೋಷಕರವಾದ ಕರ್ತವ್ಯಗಳಿರುವುದಿಲ್ಲ ಎಂದು ಖಾತರಿ ಏನೂ ಇಲ್ಲ. ಆದ್ದರಿಂದ ಐಹಿಕ ಜಗತ್ತಿನಲ್ಲಿ ಐಹಿಕ ಪ್ರಕೃತಿಯ ಕಲ್ಮಶದ ಸೋಂಕಿನಿಂದ ಯಾರೂ ಕೂಡ ಸಂಪೂರ್ಣವಾಗಿ ಮುಕ್ತರಾಗಿರಲು ಸಾಧ್ಯವಿಲ್ಲ ಎನ್ನುವ ನಿರ್ಣಯಕ್ಕೆ ಬರಬಹುದು. ಈ ಸಂದರ್ಭದಲ್ಲಿ ಅಗ್ನಿ ಮತ್ತು ಹೊಗೆಯ ಉದಾಹರಣೆಯು ಬಹು ಸೂಕ್ತವಾಗಿದೆ. ಚಳಿಗಾಲದಲ್ಲಿ ಬೆಂಕಿಯಲ್ಲಿದ್ದ ಒಂದು ಕೆಂಡವನ್ನು ತೆಗೆದುಕೊಂಡರೆ ಕೆಲವೊಮ್ಮೆ ಹೊಗೆಯು ಕಣ್ಣಿಗೂ ದೇಹದ ಇತರ ಭಾಗಗಳಿಗೂ ತೊಂದರೆಯನ್ನು ಮಾಡುತ್ತದೆ. ಇಂತಹ ತೊಂದರೆ ಕೊಡುವ ಸನ್ನಿವೇಶದಲ್ಲಿಯೂ ಮನುಷ್ಯನು ಬೆಂಕಿಯ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಅದೇ ರೀತಿ ಕೆಲವು ತೊಂದರೆ ಕೊಡುವಂತಹ ಅಂಶಗಳಿವೆ ಎಂದ ಮಾತ್ರಕ್ಕೆ ಮನುಷ್ಯನು ತನ್ನ ಸಹಜವಾದ ವೃತ್ತಿಯನ್ನು ಬಿಟ್ಟು ಬಿಡಬಾರದು. ಅದರ ಬದಲು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ವೃತ್ತಿಯ ಕರ್ತವ್ಯದಿಂದ ಪರಮ ಪ್ರಭುವಿನ ಸೇವೆ ಮಾಡಲು ಸಂಕಲ್ಪವನ್ನು ಮಾಡಬೇಕು. ಇದು ಪರಿಪೂರ್ಣತೆಯ ಹಂತ. ಪರಮಪ್ರಭುವಿಗೆ ತೃಪ್ತಿಯಾಗುವಂತೆ ಯಾವುದಾದರೂ ವೃತ್ತಿಯನ್ನು ಮಾಡಿದಾಗ ಆ ವೃತ್ತಿಯಲ್ಲಿನ ದೋಷಗಳೆಲ್ಲವೂ ಕೂಡ ಪರಿಶುದ್ಧವಾಗುತ್ತವೆ. ಕರ್ಮಫಲವು ಭಕ್ತಿ ಸೇವೆಯ ಸಂಬಂಧದಿಂದ ಪರಿಶುದ್ಧವಾದಾಗ ಮನುಷ್ಯನು ತನ್ನೊಳಗಿನ ಆತ್ಮವನ್ನು ಕಾಣುವುದರಲ್ಲಿ ಪರಿಪೂರ್ಣನಾಗುತ್ತಾನೆ. ಅದೇ ಆತ್ಮ ಸಾಕ್ಷಾತ್ಕಾರ. ಶ್ಲೋಕ 49. ಆಸಕ್ತ ಬುದ್ಧಿಃ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಇದರ ಅನುವಾದ: ಆತ್ಮ ಸಂಯಮವಿದ್ದು ಮೋಹರಹಿತನಾದವನು, ಐಹಿಕ ಭೋಗಗಳನ್ನು ಅಲಕ್ಷ್ಯ ಮಾಡುವವನು ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಗಳಿಂದ ಮುಕ್ತವಾದ ಸ್ವಾತಂತ್ರ್ಯದ ಅತ್ಯುನ್ನತ ಪರಿಪೂರ್ಣತೆಯ ಹಂತವನ್ನು ಪಡೆಯಬಲ್ಲನು. ಇದರ ಭಾವಾರ್ಥ: ನಿಜವಾದ ಸನ್ಯಾಸವೆಂದರೆ ಮನುಷ್ಯನು ತಾನು ಪರಮಪ್ರಭುವಿನ ವಿಭಿನ್ನಾಂಶ ಎಂದು, ಈ ಕಾರಣದಿಂದ ತನ್ನ ಕರ್ಮದ ಫಲವನ್ನು ಅನುಭವಿಸಲು ತನಗೆ ಹಕ್ಕಿಲ್ಲ ಎಂದು ಸದಾ ಯೋಚಿಸುವುದು. ಅವನು ಪರಮಪ್ರಭುವಿನ ವಿಭಿನ್ನಾಂಶವಾದ್ದರಿಂದ ಅವನ ಕೆಲಸದ ಫಲವನ್ನು ಪರಮಪ್ರಭುವು ಸವಿಯಬೇಕು. ವಾಸ್ತವವಾಗಿ ಇದೇ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ನಿಜವಾಗಿಯೂ ಸನ್ಯಾಸಿಯಾಗಿರುತ್ತಾನೆ. ಇಂತಹ ಮನೋಧರ್ಮದ ಮನುಷ್ಯನು ವಾಸ್ತವವಾಗಿ ಪರಮಪ್ರಭುವಿಗಾಗಿ ಕರ್ಮವನ್ನು ಮಾಡುತ್ತಾನೆ. ಇದರಿಂದ ಅವನಿಗೆ ತೃಪ್ತಿಯಾಗುತ್ತದೆ. ಅವನಿಗೆ ಯಾವ ಐಹಿಕ ವಸ್ತುವಿನಲ್ಲಿಯೂ ಕೂಡ ಮೋಹ ಅನ್ನೋದು ಇರುವುದಿಲ್ಲ. ಪ್ರಭುವಿನ ಸೇವೆಯಿಂದ ಬರುವ ದಿವ್ಯ ಸುಖವನ್ನು ಬಿಟ್ಟು ಬೇರೆ ಯಾವುದರಲ್ಲಿಯೂ ಸಂತೋಷವನ್ನು ಕಾಣದಿರುವುದು ಅವನಿಗೆ ಅಭ್ಯಾಸವಾಗಿರುತ್ತದೆ. ಸನ್ಯಾಸಿಯು ತನ್ನ ಹಿಂದಿನ ಕರ್ಮಗಳ ಫಲಗಳಿಂದ ಮುಕ್ತನಾಗಿರ್ತಾನೆ ಎಂದು ನಂಬಿಕೆ. ಆದರೆ
ಕೃಷ್ಣ ಪ್ರಜ್ಞೆಯಲ್ಲಿರುವವನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದೆಯೇ ಈ ಪರಿಪೂರ್ಣತೆಯನ್ನು ತನ್ನಷ್ಟಕ್ಕೆ ತಾನೇ ಸಾಧಿಸುತ್ತಾನೆ. ಮನಸ್ಸಿನ ಈ ಸ್ಥಿತಿಗೆ ಯೋಗಾರೂಢ ಅಥವಾ ಯೋಗದ ಪರಿಪೂರ್ಣತೆಯ ಹಂತ ಎಂದು ಕರೆಯುತ್ತಾರೆ. 3ನೆಯ ಅಧ್ಯಾಯದಲ್ಲಿ ದೃಢಪಡಿಸಿರುವಂತೆ ಯಸ್ತ್ವಾತ್ಮ ರತಿರ್ ಏವ ಸ್ಯಾತ್, ತನ್ನಲ್ಲಿಯೇ ತೃಪ್ತಿಯನ್ನು ಕಂಡುಕೊಂಡವನು ತನ್ನ ಕರ್ಮಗಳ ಯಾವುದೇ ರೀತಿಯ ಪ್ರತಿಕ್ರಿಯೆಗೂ ಭಯಪಡುವಂಥ ಅವಶ್ಯಕತೆಯೇ ಇರುವುದಿಲ್ಲ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.